ಕನ್ನಡ ಹಾಟ್ ಸ್ಟೋರೀಸ್ ಚಾಪ್ಟರ್ 2 ಶಂಕರ್ ಶಿಲ್ಪಾ ಜೊತೆ ಮಧು ಮತ್ತು ನಿರಂಜನ್ ಗುದ್ದಾಟ. ಶಂಕರ್ ತನ್ನ ಹೆಂಡತಿಗೆ ಬೇರೆ ಗಂಡಸಿನ ಸುಖವನ್ನು ನೀಡಲು ಮುಂದಾದನು. ಈ ವಿಷಯವನ್ನು ಶಿಲ್ಪಾಳಿಗೆ ಹೇಗೆ ಹೇಳುವುದು ಎಂದು ಯೋಚನೆ ಮಾಡಿದನು. ಈ ಯೋಚನೆ ಬ್ಲೂ ಫಿಲಂ ನೋಡುವಾಗ ಬಂದಿತು. ಒಂದು ದಿಸ ರಾತ್ರಿ ಮಲಗುವಾಗ ಶಂಕರ್ ಶಿಲ್ಪಾರೊಂದಿಗೆ ಈ ವಿಚಾರವನ್ನು ಪ್ರಸ್ತಾಪಿಸಲು ಮುಂದಾದ. ಏಕೆಂದರೆ ಶಿಲ್ಪಾಳಿಗೆ ಸೆಕ್ಸ್ ನಲ್ಲಿದ್ದ ವ್ಯಾಮೋಹ ಶಂಕರಿಗೆ ಅರಿವಾಯಿತು. ಆದ್ದರಿಂದ ಈ ವಿಷಯವನ್ನು ಪ್ರಸ್ತಾಪಿಸಲು ಮುಂದಾದನು. ಶಂಕರ್ ಎಂದಿನಂತೆ ಶಿಲ್ಪಾಳನ್ನು ಚೆನ್ನಾಗಿ ಮಾಡಿ ಮಲಗುವಾಗ ಶಿಲ್ಪಾಳಿಗೆ ಕೇಳಿದ, ನಾನು ನಿನಗೆ ಒಂದು ವಿಷಯ ಹೇಳುತ್ತೇನೆ. ಅದು ಏನೆಂದರೆ ಇನ್ನೊಬ್ಬ ಗಂಡಸಿನ ನೊಂದಿದೆಗೆ ನೀನು ಮಾಡಿಸಿಕೊಳ್ಳುವುದನ್ನು ನಾನು ನೋಡಬೇಕು ಎಂದು ಶಂಕರ್ ಶಿಲ್ಪಾಳನ್ನು ಕೇಳಿದ. ಶಿಲ್ಪಾ ಅದನ್ನು ನಿರಾಕರಿಸಿದರು, ಏಕೆಂದರೆ ಅದೊಂದು ಗುಪ್ತ ವಿಷಯ. ಅದಕ್ಕೆ ಶಂಕರ್, ನಿನಗೂ ಆಸೆಗಳಿರುತ್ತವೆ, ಆದರೆ ನನಗೂ ಇದೊಂದು ರೀತಿಯ ಹೊಸ ಆಲೋಚನೆ. ನನ್ನ ಹೆಂಡತಿ ಕಣ್ಣು ಮುಂದೆ ಪರಪುರುಷನೊಂದಿಗೆ ಮಾಡಿಸಿಕೊಳ್ಳುವುದನ್ನು ನಾನು ನೋಡಬೇಕು ಎಂದು ಹೇಳಿದ. ಶಿಲ್ಪಾ ಶಂಕರ್ನನ್ನು ಓರೆಗಣ್ಣಿನಲ್ಲಿ ನೋಡಿ ಆಗಲ್ಲ ಎಂದು ಹೇಳಿದಳು. ಅದಕ್ಕೆ ಶಂಕರ್ ಶಿಲ್ಪಾಳನ್ನು ಒತ್ತಾಯ ಮಾಡಿದ. ಅದಕ್ಕೆ ಶಿಲ್ಪಾ, ನೀನು ಬೇಕಾದರೆ ಇನ್ನೊಬ್ಬಳು ಹೆಂಗಸಿನ ಜೊತೆ ಲೈಂಗಿಕ ಕ್ರಿಯೆ ಮಾಡು, ನಾನು ಅದಕ್ಕೆ ಸಹಕಾರ ನೀಡುತ್ತೇನೆ, ಆದರೆ ನಾನು ಈ ರೀತಿ ಮಾಡುವುದಿಲ್ಲ ಎಂದು ಶಿಲ್ಪಾ ಹೇಳಿದಳು. ಶಂಕರ್ ಶಿಲ್ಪಾಳನ್ನು ತೊಡೆಯ ಮೇಲೆ ಮಲಗಿಸಿಕೊಂಡು ಹೇಳಿದ. ಅದಕ್ಕೆ ಶಿಲ್ಪಾ ಆಗುವುದಿಲ್ಲ ಎಂದು ಹೇಳಿದರು. ಶಂಕರ್ ಶಿಲ್ಪಾಳ ಮೇಲೆ ಬೇಜಾರ ಮಾಡಿಕೊಂಡು ಶಂಕರ್ ಶಿಲ್ಪಾಳನ್ನು ಹಾಸಿಗೆಯ ಮೇಲೆ ಬಿಟ್ಟು ಹೊರಗಡೆ ರೂಮಿನಲ್ಲಿ ಸೋಫಾ ಮೇಲೆ ಮಲಗಿದ. ಶಿಲ್ಪಾ ಬಂದು ಶಂಕರ್ ಮೇಲೆ ಮಲಗಿದ್ದಳು. ಶಂಕರ್ ಕೊಸರಿಕೊಂಡು, ನೀನು ನಾನು ಹೇಳಿದ್ದನ್ನು ಒಪ್ಪಿಕೊಳ್ಳುವವರೆಗೂ ಮಾತನಾಡುವುದಿಲ್ಲ ಎಂದನು. ಅದಕ್ಕೆ ಶಿಲ್ಪಾ, ಇದು ಮರ್ಯಾದೆ ವಿಷಯ, ಒಂದು ಹೆಂಗಸು ಬೇರೆ ಗಂಡಸಿನ ಜೊತೆ ಮಾಡಿಸಿಕೊಳ್ಳುವುದು ಸರಿ ಬರುವುದಿಲ್ಲ ಎಂದಳು. ಅದಕ್ಕೆ ಶಂಕರ್, ನಾನೇ ಹೇಳುತ್ತಿರುವೆ, ನಿನಗೇಕೆ ಸಂಕೋಚ ಅಂದನು. ಶಿಲ್ಪಾ, ನೀನೇ ನನ್ನ ಕಾಮವನ್ನು ತಿರಿಸುತ್ತಿರುವೆ, ಅದನ್ನೇ ನಾನು ತಡೆದುಕೊಳ್ಳಲು ಆಗದಂತೆ ಗುದ್ದಿ ಬಿಸಾಕುತ್ತಿರುವೆ, ಅಂಥದರಲ್ಲಿ ಇನ್ನೇಕೆ ಬೇರೆಯವರ ಸವಾಸ. ನೀನು ಬೇಕಾದರೆ ಇನ್ನೊಂದು ಹೆಂಗಸನ್ನು ಕರೆದುಕೊಂಡು ನನ್ನ ಮುಂದೆ ತುಲ್ಲು ಅನ್ನು ಹರಿದು ಹಾಕು, ನನಗೆ ಏನು ಸಂಕೋಚವಿಲ್ಲ, ನಾನು ಖುಷಿಪಡುತ್ತೇನೆ, ಆದರೆ ನನ್ನನ್ನು ಈ ವಿಷಯಕ್ಕೆ ಕರೆಯಬೇಡ ಎಂದು ಹೇಳಿದಳು. ಅದಕ್ಕೆ ಶಂಕರ್ ಒಂದು ಬ್ಲೂ ಫಿಲಂ ಶಿಲ್ಪಾಳಿಗೆ ತೋರಿಸಿ ಈ ರೀತಿ ನನ್ನ ಆಸೆ ಎಂದು ಹೇಳಿದ. ಅದಕ್ಕೆ ಶಿಲ್ಪಾ ಹಾಗಲ್ಲ ಎಂದು ಹೇಳಿದಳು. ಶಂಕರ್ ಎದ್ದು ಬೆಡ್ರೂಮ್ಗೆ ಹೋಗಿ ಮಲಗಿದ. ಶಿಲ್ಪಾ ಅಲ್ಲೇ ಕೂತು ಯೋಚನೆ ಮಾಡಿದಳು, ಯಾಕೆ ರೀತಿ ಮಾಡುತ್ತಿದ್ದಾರೆ ಎಂದು ಮನದಲ್ಲಿ ನೆನೆದು ಮೇಲೆದ್ದು ಬೆಡ್ರೂಮಿಗೆ ಹೋಗಿ ನೋಡಿದಾಗ ಶಂಕರ್ ಬಟ್ಟೆ ಹಾಕಿಕೊಂಡು ಮಲಗಿದ್ದನ್ನು ನೋಡಿ ಶಿಲ್ಪಾ ಬೇಜಾರು ಮಾಡಿಕೊಂಡು ಅವಳು ಪಕ್ಕದಲ್ಲಿ ಬೆತ್ತಲೆಯಾಗಿ ಮಲಗಿದಳು. ಶಂಕರ್ 2 ದಿನ ಶಿಲ್ಪಾಳನ್ನು ಮಾತಾಡಿಸಲಿಲ್ಲ. ಊಟ ತಿಂಡಿ ಎಲ್ಲಾ ಹೋಟೆಲ್ನಲ್ಲಿ ಮಾಡಿಕೊಂಡು ಬರುತ್ತಿದ್ದ. ಶಿಲ್ಪಾ ಎಷ್ಟೇ ಮಾತಾಡಿಸಲು ಪ್ರಯತ್ನಿಸಿದರೂ ಶಂಕರ್ ಪ್ರಶ್ನೆ ಒಂದೇ ಆಗಿತ್ತು, ನಿನಗೆ ಅದು ಇಷ್ಟಾನಾ? ಶಿಲ್ಪಾ ಯೋಚನೆ ಮಾಡಿದಳು, ಸರಿ ಎಂದು. ಶಂಕರ್ ಮನೆಗೆ ಬಂದ ಕೂಡಲೇ ವಿಷಯವನ್ನು ಹೇಳಿದಳು. ನನಗೆ ಇಷ್ಟವಿದೆ, ಇದಕ್ಕೆ ಸರಿಯಾದ ವಿವರಣೆ ನನಗೆ ಬೇಕು, ಹೇಳುವಂತೆ ಕೇಳಿದಳು. ಶಂಕರ್ ಖುಷಿಯಿಂದ ಕೇಳು, ಹೇಳುತ್ತೇನೆ, ಇದನ್ನು ಕೇಳಿ ತಪ್ಪು ತಿಳಿಯಬಾರದು ಎಂದು ಹೇಳಿದ. ಅದಕ್ಕೆ ಶಿಲ್ಪಾ ಸರಿ ಎಂದಳು. ನಿನಗೆ ಸೆಕ್ಸ್ ನಲ್ಲಿ ಇರುವ ಬಯಕೆ ನೋಡಿದರೆ ನನಗೆ ಅದು ಸರಿ ಅನಿಸಿತು, ಏಕೆಂದರೆ ನಾನು ನಿನ್ನನ್ನು ಅರ್ಥಮಾಡಿಕೊಂಡು ಸಂತೋಷವಾಗಿರುವ ಒಬ್ಬ ಅತಿ ಸುಖ ಪುರುಷ ಗಂಡ. ಹೆಂಡತಿಗೆ ಕೇವಲ ಬಟ್ಟೆ ಚಿನ್ನ ಕೊಡಿಸುವುದು ದೊಡ್ಡ ವಿಷಯವಲ್ಲ, ಇಂತಹ ಸೂಕ್ಷ್ಮ ವಿಚಾರಗಳನ್ನು ಅರಿಯಬೇಕು ಎಂದು ಹೇಳಿದ. ಅದಕ್ಕೆ ಶಿಲ್ಪಾ, ನನಗೆ ಒಪ್ಪಿಗೆ ಇದೆ, ನಿನ್ನ ಸಂತೋಷ ನನ್ನ ಸಂತೋಷ ಎಂದು ಹೇಳಿದಳು. ಆದರೆ ಈ ಸರಿ ನೀನು ಹೇಳಿದಂತೆ ನಾನು ಕೇಳುವ, ಮುಂದಿನ ಬಾರಿ ನಾನು ಹೇಳಿದಂತೆ ನೀನು ಕೇಳಬೇಕು ಎಂದಳು. ಶಂಕರ್ ಸರಿ ಎಂದು ಹೇಳಿದ. ಶಿಲ್ಪಾ, ಯಾರು ಅವನು ಎಂದು ಕೇಳಿದರು. ಶಂಕರ್, ಅದಕ್ಕೆ ನಾನು ಇನ್ನೂ ಯಾರನ್ನು ಈ ವಿಷಯಕ್ಕೆ ಸೂಕ್ತ ವ್ಯಕ್ತಿಯನ್ನು ಎಂದು ಆಯ್ಕೆ ಮಾಡಿಲ್ಲ, ಆದರೆ ನಂಬಿಕೆ ಇರುವಂತಹ ವ್ಯಕ್ತಿಯನ್ನು ನಾನು ಆಯ್ಕೆ ಮಾಡುತ್ತೇನೆ, ನಮ್ಮ ಸೆಕ್ಸ್ ಪರೀಕ್ಷೆಯಲ್ಲಿ ಸೂಕ್ತವೆನಿಸಿದ ನಮ್ಮ ಊರಿನವರಿಗೆ, ಅಂದರೆ ರಾಜ್ಯ, ಮೊದಲ ಅವಕಾಶ ಎಂದು ಹೇಳಿದ. ಶಿಲ್ಪಾ ಸರಿ ಎಂದಳು. ಹೀಗೆ ಒಂದು ಗೂಳಿಯನ್ನು ಹುಡುಕುವಾಗ 2 ಗೂಳಿಗಳು ಸಿಕ್ಕವು. ಅವರೇ ಮಧು ಮತ್ತು ನಿರಂಜನ್. ಅವರ ಜೊತೆ ಫೋನ್ ಸಂಭಾಷಣೆಯಲ್ಲಿ ಮಾತನಾಡಿ ನಂತರ ಊರಿಗೆ ಬಂದ ಮೇಲೆ ಮೀಟ್ ಮಾಡಿ ಮಾತನಾಡಿ ಆಗುಂಬೆಯಲ್ಲಿ ಕಾಮದ ಗುದ್ದಾಟವನ್ನು ನಿಗದಿ ಮಾಡಿದರು. ಈ ಗುದ್ದಾಟ ಹೇಗಿತ್ತೆಂದರೆ, ಒಂದು ವಾರ ಒಬ್ಬ ಆದಮೇಲೆ ಮತ್ತೊಂದು ವಾರಕ್ಕೆ ಒಬ್ಬನನ್ನು ನಿಗದಿ ಮಾಡಿದರು. ಮೊದಲ ಅವಕಾಶ ಮಧು ಅವರದಾಯಿತು. ಆಗುಂಬೆ ಬೆಡ್ ಮೇಲೆ ಶಿಲ್ಪಾಳನ್ನು ದೆಂಗುವ ಕನಸನ್ನು ಮಧು ಕಂಡಿದ್ದನ್ನು. ಮಧು ತುಂಬಾ ಅನುಭವ ಇದ್ದಂತ ವ್ಯಕ್ತಿ. ಆಗುಂಬೆಯಲ್ಲಿ ಒಳ್ಳೆಯ ರೆಸಾರ್ಟ್ ಬುಕ್ ಮಾಡಿದರು. ಶಿಲ್ಪಾ, ಶಂಕರ್ ಮತ್ತು ಮಧು ಕಾಮದ ಗುದ್ದಾಟಕ್ಕೆ ಸಜ್ಜಾದರು. ಸ್ವಲ್ಪ ಸಮಯ ಮಾತನಾಡಿ ಮದ್ಯಪಾನ ಸೇವಿಸಿ ಮಾತನಾಡುತ್ತಾ ಕೂತಿದ್ದರು. ನಂತರ ಶಂಕರ್ ವಿಷಯಕ್ಕೆ ಬಂದನು. ಶಂಕರ್ ಶಿಲ್ಪಾಳನ್ನು ಮಧು ಜೊತೆ ಮಾತನಾಡಲು ಬಿಟ್ಟು ಬಾತ್ರೂಮ್ಗೆ ಹೋದನು. ಶಿಲ್ಪಾಳ ಅಂದಕ್ಕೆ ಮಾರು ಹೋದ ಮಧು ಅವಳಿಗೆ ಹತ್ತಿರವಾಗುತ್ತಾ ಹತ್ತಿರಕ್ಕೆ ಸರಿದು ಹೋಗುತ್ತಿದ್ದನು. ಅವಳನ್ನು ತಬ್ಬಿಕೊಳ್ಳಲು ಮುಂದಾದನು. ಅದಕ್ಕೆ ಶಿಲ್ಪಾ ಸಹಕಾರ ನೀಡಿದಳು. ಶಂಕರ್ ಬೇಕಂತಲೇ ಬಾತ್ರೂಮ್ನಿಂದ ಲೇಟಾಗಿ ಬಂದನು. ಕಾರಣ ಶಿಲ್ಪಾಗೆ ಇದ್ದ ಸಂಕೋಚ. ಮಧು ಅನುಭವ ಇದ್ದವ. ಯಕ್ತ.
ಆದ್ದರಿಂದ ಶಿಲ್ಪಾಳನ್ನು ಸ್ವಲ್ಪ ಸ್ವಲ್ಪ ಬಲೆಗೆ ಬೀಳಿಸಿಕೊಳ್ಳುತ್ತಿದ್ದ ಏಕೆಂದರೆ ಕಾರಣ ಶಿಲ್ಪಾಳಿಗೆ ಹೊಸ ಅನುಭವ. ಮಧು ಶಿಲ್ಪಾಳನ್ನು ಮುದ್ದಾಡಲು ಶುರು ಮಾಡಿದ. ಆಗ ಶಂಕರ್ ಬಾತ್ರೂಮ್ನಿಂದ ಬಂದ ಶಂಕರ್ ನೋಡಿ ನೀವು ಇನ್ನೂ ಬಟ್ಟೆಯನ್ನು ಬಿಚ್ಚಿ ಹಾಕಲ್ವಾ ಎಂದು ಹೇಳಿದ. ಇಬ್ಬರು ನಾಚಿಕೆಯನ್ನು ಬಿಟ್ಟು ಕೊಡಿಕೆಯನ್ನು ಶುರು ಮಾಡಿ ಎಂದು ಹೇಳಿದ. ಶಿಲ್ಪ ಮತ್ತು ಮಧು ಬಟ್ಟೆಯನ್ನು ಬಿಚ್ಚಿ ಹಾಕಿದರು. ಶಂಕರ್ ಬಟ್ಟೆಯನ್ನು ಶಿಲ್ಪ ಬಿಚ್ಚಿದಳು. ಶಂಕರ್ ನಾನು ನನ್ನ ಹೆಂಡತಿಯನ್ನು ಸಂಪೂರ್ಣ ನಿನಗೆ ಅರ್ಪಿಸಿದ್ದೇನೆ, ಈಗ ಅವಳಿಗೆ ನೀನು ಯಾವ ರೀತಿಯಾದರೂ ತುಲ್ಲು ಹರಿದು ಸುಖ ನೀಡು ಎಂದು ಮಧುಗೆ ಹೇಳಿದ. ಮಧು ಶಿಲ್ಪಾಳನ್ನು ಹಿಡಿದು ತಬ್ಬಿಕೊಂಡು ಮುದ್ದಾಡಿ ಶಿಲ್ಪಾಳ ತುಟಿಗೆ ತುಟಿಯಿಟ್ಟು ಮುದ್ರೆ ಇಕ್ಕಲು ಶುರು ಮಾಡಿದ. ನಂತರ ಶಿಲ್ಪಾಳ ತುಲ್ಲು ನೆಕ್ಕಲು ಶುರುಮಾಡಿದ. ಶಿಲ್ಪಾಳ ತುಲ್ಲು ಜಿಲೇಬಿ ತರ ಜಿನಗುತ್ತಿತ್ತು. ಸಿಹಿ ಜಿಲೇಬಿಯನ್ನು ಚಪ್ಪರಿಸಿ ಅವಳ ಮೊಲೆಗೆ ಬಾಯಿ ಹಾಕಿ ಚೀಪಲು ಶುರುಮಾಡಿದ. ಶಿಲ್ಪಾಗೆ ಹೊಸ ಅನುಭವ ಆಗಿದ್ದರಿಂದ ಅವಳು ಸಂಕೋಚ ಪಡುತ್ತಿದ್ದಳು. ಶಂಕರ್ ಬಂದು ಶಿಲ್ಪಾಳನ್ನು ಮುದ್ದಾಡಲು ಶುರುಮಾಡಿದ. ತನ್ನ ತುನ್ನೆಯನ್ನು ಶಿಲ್ಪಾಳ ಬಾಯಿಗೆ ಇಟ್ಟ. ಮಧು ತೊಡೆಯನ್ನು ಮುದ್ದಾಡುತ್ತಿದ್ದಾರೆ. ಶಿಲ್ಪ ಶಂಕರ್ ತುನ್ನೆ ಜೊತೆ ಆಟವಾಡುತ್ತಿದ್ದಳು. ಮಧು ರಸ ಕಾರಿಕೊಂಡಿದ್ದ. ಅವನು ಬಾತ್ರೂಮ್ಗೆ ಹೋದನು. ಶಂಕರ್ ಮಧುಗೆ ಔಟ್ ಆಯ್ತಾ ಎಂದು ಕೇಳಿದ. ಮಧು ನಕ್ಕ. ನಂತರ ಬಂದು ಶಿಲ್ಪಾಳ ಕತ್ತು ಹೊಟ್ಟೆ ಹೊಕ್ಕಳು ಮುದ್ದಾಡುತ್ತಾ ಸವರುತ್ತಾ ಮತ್ತೆ ತನ್ನ ತುನ್ನೆ ಬಲಪಡಿಸಿಕೊಳ್ಳುತ್ತಿದ್ದ. ಶಂಕರ್ ಶುರುಮಾಡಲು ಮಧುಗೆ ಹೇಳಿದ. ಮಧು ಅವಳನ್ನು ಮಂಚದ ಮೇಲೆ ಬಗ್ಗಿಸಿಕೊಂಡು ಶಿಲ್ಪಾಳ ತುಲ್ಲುಗೆ ತನ್ನ ತುನ್ನೆ ಇಟ್ಟು 2 ಬಾರಿ ಒಳಗೆ ನೂಕಲು ಪ್ರಯತ್ನಿಸಿದ. ಸರಿಯಾಗಿ ನುಗ್ಗಲಿಲ್ಲ. ನಂತರ ಮಧು ಸ್ವಲ್ಪ ಎಂಜಲನ್ನು ತನ್ನ ತುನ್ನೆಗೆ ಸವರಿಕೊಂಡು ಭುಜ ಹಿಡಿದು ಜಾಡಿಸಿ ತಳ್ಳಿದ. ಅದು ಜಾರಿಕೊಂಡು ತುಲ್ಲು ಹರಿದು ನುಗ್ಗಿತು. ಶಿಲ್ಪ ಅಮ್ಮ ಎಂದು ಕೂಗಿದಳು. ಶಂಕರ್ ತಟ್ಟನೆ ತನ್ನ ತುನ್ನೆ ಶಿಲ್ಪಾಳ ಬಾಯಿಗೆ ಇಟ್ಟು ಗಂಟಲಿಗೆ ತುರುಕಿದ. ಶಿಲ್ಪ ಕೂಗುವುದು ಕಡಿಮೆಯಾಯಿತು. ಮಧು ಹಿಂದಿನಿಂದ ಬಾರಿಸುತ್ತಿದ್ದರೆ ಶಂಕರ್ ಮುಂದಿನಿಂದ ಬಾರಿಸುತ್ತಿದ್ದ. ಮಧು ತನ್ನ ವೇಗವನ್ನು ಹೆಚ್ಚಿಸಿಕೊಂಡ. ತೊಡೆಯ ಗದ್ದಲ ಜಾಸ್ತಿಯಾಯಿತು. ಶಿಲ್ಪ ಮುಲುಗಲು ಶುರುಮಾಡಿದಳು. ನಂತರ ಶಂಕರ್ ಶಿಲ್ಪಾಳನ್ನು ಹಾಸಿಗೆಯ ಮೇಲೆ ಮಲಗಿಸಿಕೊಂಡು ಕಾಲನ್ನು ಹೆಗಲ ಮೇಲೆ ಹಾಕಿಕೊಂಡು ಬಾರಿಸಲು ಶುರು ಮಾಡಿದ. ಮಧು ತನ್ನ ತುನ್ನೆ ಶಿಲ್ಪಾಳ ಬಾಯಿಗೆ ತುರುಕುತ್ತಿದ್ದ. ಶಂಕರ್ ಶಿಲ್ಪಾಳನ್ನು ತನ್ನ ಮೇಲೆ ಮಲಗಿಸಿಕೊಂಡ. ಶಂಕರ್ ತುಲ್ಲು ದೆಂಗುತ್ತಿದ್ದರೆ ಮಧು ತಿಕಾ ಹೊಡೆಯುತ್ತಿದ್ದ. ಶಿಲ್ಪಾಳ ಮುಲುಗಾಟ ಮುಗಿಲು ಮೀರಿತು. ಶಂಕರ್ ಶಿಲ್ಪಾಳ ಬಾಯಿಗೆ ಬಾಯಿಟ್ಟು ಬೀಗ ಜಡಿದ. ಒಬ್ಬರಾದ ನಂತರ ಒಬ್ಬರು ಶಿಲ್ಪಾಳನ್ನು ಒಂದೇ ಸಮನೆ ಹಿಂದಿನಿಂದ ಮುಂದಿನಿಂದ ಬಾರಿಸುತ್ತಿದ್ದರು. ನಂತರ ಇಬ್ಬರ ರಸ ಶಿಲ್ಪಾಳ ತುಲ್ಲು ತುಂಬಿಸಿದರು. ನಂತರ 4-5 ಗಂಟೆ ಅದೇ ಹಾಸಿಗೆಯ ಮೇಲೆ 3 ಜನ ಮಲಗಿದರು. ನಂತರ ಅಲ್ಲಿಂದ ಹೊರಟು ರೆಸಾರ್ಟ್ ತಿರುಗಾಡಿ ರೂಮಿಗೆ ಬಂದು ಹೊರಡಲು ಸಿದ್ಧರಾದರು. ಮುಂದಿನ ವಾರ ನಿರಂಜನ್ ಹಾಜರಾದ. ಆಗುಂಬೆಯ ಇನ್ನೊಂದು ರೆಸಾರ್ಟ್ನಲ್ಲಿ ನಿರಂಜನ್ ಜೊತೆ ಕಾಮದ ಹೊಡೆದಾಟ ಶುರುವಾಯಿತು. ಶಿಲ್ಪ ಶಂಕರ್ ಮತ್ತು ನಿರಂಜನ್ 3 ಜನ ರೂಮಿನಲ್ಲಿ ಪಾರ್ಟಿ ಮಾಡಲು ಶುರುಮಾಡಿದರು. ಮದ್ಯಪಾನ ಧೂಮಪಾನ ವಾಸನೆ ಘಮ್ಮೆನ್ನುತ್ತಿತ್ತು. ಇದರ ನಡುವೆ ತುಲ್ಲು ತುನ್ನೆಗಳ ವಾಸನೆ ಮೆಲ್ಲನೆ ಬರಲು ಶುರುವಾಯಿತು. ಅಲ್ಲಿಗೆ ಗುದ್ದಾಟ ಶುರು ಎಂದರ್ಥ. ಶಿಲ್ಪಾಳ ತುಲ್ಲು ಜಿನುಗುತ್ತಿತ್ತು. ಅದು ಶಂಕರ್ಗೆ ತಿಳಿಯಿತು. ಇನ್ನೊಂದು ಕಡೆ ನಿರಂಜನ್ ತುನ್ನೆ ಕಬ್ಬಿಣದ ಸಲಾಕೆ ಅಂತ ನಿಂತಿತ್ತು. ಅದು ಶಂಕರ್ಗೆ ತಿಳಿದು ಶಂಕರ್ ಮಾತನಾಡುವುದನ್ನು ಬಿಟ್ಟು ಬಡಿದಾಡುವುದನ್ನು ಶುರು ಮಾಡುವುದು ಒಳ್ಳೆಯದು, ಇಲ್ಲ ಅಂದರೆ ರಸ ಕಾರಿಕೊಳ್ಳುವುದು ಎಂದು ಹೇಳಿದೆ. ಶಿಲ್ಪಾಳಿಗೆ ಇದು 2ನೇ ಅನುಭವ ಆದ್ದರಿಂದ ಸಂಕೋಚ ಕಡಿಮೆಯಾಗಿತ್ತು. ಅದಕ್ಕೆ ನಿರಂಜನ ಕಾಮದ ಬಡಿದಾಟ ಶುರುವಾದರೆ ಜ್ವರ ತಣ್ಣಗೆ ಆಗುವವರೆಗೂ ನಿಲ್ಲಿಸಲು ಸಾಧ್ಯವಿಲ್ಲ. ಅದಕ್ಕೆ ಶಂಕರ್ ಶಿಲ್ಪಾಳಿಗೆ ಜ್ವರ ನಿಲ್ಲಲು ಸಾಧ್ಯವಿಲ್ಲ ಏಕೆಂದರೆ ಗೂಟ ಮುರಿದರೂ ತೂತು ಹರಿಯುವುದಿಲ್ಲ ಎಂದು ತಮಾಷೆ ಮಾಡಿದ. ಅದಕ್ಕೆ ನಿರಂಜನ್ ತುನ್ನೆ ಇವತ್ತು ತೂತನ್ನು ಹರಿದು ತುಂಬಿಸುವ ಯುದ್ಧಕ್ಕೆ ಸಜ್ಜಾಗಿ ನಿಂತಿದೆ ಎಂದು ಹೇಳಿದ. 3 ಜನ ಬೆತ್ತಲಾಗಿ ಬೇಲೂರು ಶಿಲ್ಪಗಳಂತೆ ಒಬ್ಬರನ್ನೊಬ್ಬರು ನೋಡಿಕೊಳ್ಳುತ್ತಿದ್ದರು. ಶಂಕರ್ ನೋಡುವುದನ್ನು ಬಿಟ್ಟು ಮಾಡುವುದನ್ನು ಶುರು ಮಾಡು ಎಂದು ಹೇಳಿದ. ನಿರಂಜನ್ ಮೆಲ್ಲನೆ ಶಿಲ್ಪ ಮೇಲೆ ಸವಾರಿ ಮಾಡಲು ಶುರುಮಾಡಿದ. ಮೆಲ್ಲನೆ ನಿರಂಜನ್ ಶಿಲ್ಪಾಳನ್ನು ಅಪ್ಪಿಕೊಂಡು ಮುದ್ದಾಡಲು ಶುರುಮಾಡಿದ. ನಿರಂಜನ್ ಶಿಲ್ಪಾಳ ದೇಹದ ಬಿಸಿ ಹೆಚ್ಚುತ್ತಿರುವುದನ್ನು ಕಂಡು ಯೋಚನೆ ಮಾಡಿದನು. ಈ ಬಿಸಿಯನ್ನು ಕಡಿಮೆ ಮಾಡಲು ನನ್ನಿಂದ ಆಗುತ್ತದೆ ಎಂದು ಯೋಚಿಸಿ ಶಿಲ್ಪ ತುಟಿ ಕಚ್ಚಲು ಶುರುಮಾಡಿದ. ಶಿಲ್ಪ ತನ್ನ ತುಟಿಯ ಜೇನು ರಸವನ್ನು ಒಂದೇ ಸಮನೆ ಹರಿಸುತ್ತಿದ್ದರು. ನಿರಂಜನ ರಸವನ್ನು ಎಡಬಿಡದೆ ಹೀರಿಕೊಳ್ಳುತ್ತಿದ್ದ. ಶಂಕರ್ ಇವರಿಬ್ಬರ ಮುದ್ದಾಟವನ್ನು ಪಕ್ಕದಲ್ಲಿ ಮಲಗಿಕೊಂಡು ನೋಡುತ್ತಿದ್ದ. ನಿರಂಜನ ತುಟಿ ಕಚ್ಚುವುದನ್ನು ಬಿಟ್ಟು ಮೊಲೆಯನ್ನು ಚೀಪಲು ಶುರುಮಾಡಿದ. ಹಾಲು ಬರದ ಮೊಲೆಯನ್ನು ರಕ್ತ ಬರುವ ಹಾಗೆ ಚೀಪುತ್ತಿದ್ದ. ಶಂಕರ್ ಶಿಲ್ಪಾಳನ್ನು ಹಾಸಿಗೆ ಮೇಲೆ ಮಲಗಿಸಿ ಮುತ್ತು ಕೊಡಲು ಶುರು ಮಾಡಿದ. ನಿರಂಜನ್ ತುಟಿಯ ರಸವನ್ನು ಹೀರಿಕೊಂಡಿದ್ದರಿಂದ ತುಟಿ ಬಾಡಿದೆ ಹಾಗೆ ಆಗಿದ್ದು ಶಂಕರ್ ಶಿಲ್ಪಾಳ ತುಟಿಯನ್ನು ಮತ್ತೆ ಕಚ್ಚುವ ಶುರುಮಾಡಿದ. ಶಿಲ್ಪಾಳ ತುಟಿಯ ಜೇನು ಮತ್ತೆ ಹರಿಯಲು ಶುರುವಾಯಿತು. ನಿರಂಜನ್ ಮೆಲ್ಲನೆ ಶಿಲ್ಪಾಳ ಹೊಟ್ಟೆ ಕೈ ಕಾಲು ಮುತ್ತಿಡುತ್ತಾ ಮೆಲ್ಲನೆ ಶಿಲ್ಪಾಳ ತೊಡೆಯ ಸಂದಿಗೆ ತನ್ನ ತಲೆಯನ್ನು ತೋರಿಸುತ್ತಿದ್ದ. ಶಿಲ್ಪಾಳು ಮೆಲ್ಲನೆ ತನ್ನ ಕಾಲುಗಳನ್ನು ಅಗಲಿಸುತ್ತಿದ್ದಳು. ಜನಗೆ